ಎಲ್ಲಿವರೆಗೂ ಥೈರಾಯ್ಡ್ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಲ್ಲಿ ಇರುತ್ತೋ, ಈ TSH ಅನ್ನೋ ಹಾರ್ಮೋನಿನ ಸೆಕ್ರಿಷನ್ ಕೂಡ ಅದೇ ರೀತಿ ಕಂಟ್ರೋಲ್ಡಲ್ಲಿ ಇರುತ್ತೆ. ಇದೊಂದು ಸರ್ಕ್ಯೂಟ್ನಲ್ಲಿ ಇರುತ್ತೆ. ಸೊ ಈ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಈಗ ಆಪರೇಷನ್ ಮಾಡಿ ಥೈರಾಯ್ಡ್ ತೆಗೆದ್ಮೇಲೆ. ಹಾಗಾಗಿ TSH ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ನಮಗೂ ಇದೇ ಬೇಕು. ಸೊ ಈ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಪ್ಯಾಪಿಲರಿ ಕಾರ್ಸಿನೋಮಾ ಅಥವಾ ಫಾಲಿಕ್ಯುಲರ್ ಕಾರ್ಸಿನೋಮಾ ಅನ್ನೋ ಥೈರಾಯ್ಡ್ ಕ್ಯಾನ್ಸರ್ನ ವೇರಿಯಂಟ್ಸು ಇವು ಕೂಡ ಹೆಚ್ಚು ಕಡಿಮೆ ನಾರ್ಮಲ್ ಥೈರಾಯ್ಡ್ ಥರನೇ ಕೆಲಸ ಮಾಡುತ್ತೆ. ಅದು ಅಲ್ಪ ಸ್ವಲ್ಪ ಅದರದ್ದು ಫಂಕ್ಷನಾಲಿಟಿ ಡಿಫರೆನ್ಸ್ ಇರುತ್ತೆ. ಸೊ ಇದು ಕೂಡ ಅಯೋಡಿನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗಾಗಿ ನಾವು ಈ ಅಯೋಡಿನ್ 131 ಅನ್ನೋ ರೇಡಿಯೋ ಕೊಟ್ಟಾಗ ಅದು ನಾರ್ಮಲಿ ಹೇಗೆ ತೊಗೊಳ್ಬೇಕು ಅದೇ ರೀತಿ ತೊಗೊಳುತ್ತೆ. ಈಗ ಈ TSH ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಅಯೋಡಿನ್ ಶೇಖರಣೆ ಮಾಡೋ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದು ನಾರ್ಮಲ್ ಸೆಲ್ಲಲ್ಲಿ. ಆದರೆ ಇದು ಕ್ಯಾನ್ಸರಸ್ ಸೆಲ್ಸ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಸ್ಟಿಮ್ಯುಲಸ್ ಕೊಡಬೇಕು, ಉತ್ತೇಜನಶಾಲಿ ಮಾಡಬೇಕು. ಅದು TSH ಮಾಡುತ್ತೆ. ಆಗ ಅಯೋಡಿನ್ನ ಹೆಚ್ಚು ಶೇಖರಣೆ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಈ ಪ್ರಾಸೆಸ್ನ ರೇಡಿಯೋ ಅಯೋಡಿನ್ ಥೆರಪಿ ಅಂತ ಕರಿತೀವಿ.